ಪಾರ್ಲರ್‌ಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ರು ಕೂಡ ನಿಮ್ಮ ಮುಖ ಗ್ಲೋ ಬರ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನೋಡಿ. ಈ ಒಂದು ಮನೆಮದ್ದು ಇಂದಿನಿಂದ ನಿಮ್ಮ ಮುಖವನ್ನು ಬದಲಾಯಿಸಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇದು ನಂಬರ್ 1 ರಿಸಲ್ಟ್ ಕೊಡುವ ಮನೆಮದ್ದಾಗಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಮನೆಮದ್ದು ಚಾನೆಲ್ಗೆ ಸ್ವಾಗತ. ನಾವು ಹೇಳುವುದು ಕೆಮಿಕಲ್ ಕ್ರೀಮ್ ಅಲ್ಲ, ಫೇಕ್ ಪ್ರಾಡಕ್ಟ್ ಕೂಡ ಅಲ್ಲ. ಅಡುಗೆ ಮನೆಯಲ್ಲೇ ಸಿಗೋ ಅಜ್ಜಿ ಕಾಲದ ಮನೆಮದ್ದು. ಇದನ್ನು ಸಾವಿರಾರು ಜನ ಬಳಸಿದ್ದಾರೆ ಮತ್ತು ಒಳ್ಳೆಯ ರಿಸಲ್ಟ್ ಕೂಡ ಹೇಳಿದ್ದಾರೆ. ಇತ್ತೀಚೆಗೆ ಬಹುತೇಕ ಜನರಿಗೆ ಕಪ್ಪು ಕಲೆಗಳು, ಪಿಗ್ಮೆಂಟೇಶನ್, ಟ್ಯಾನಿಂಗ್, ಡಲ್ ಸ್ಕಿನ್, ಡಾರ್ಕ್ ಸರ್ಕಲ್ ಮುಂತಾದ ಚರ್ಮ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಈ ಸಮಸ್ಯೆ ಏಕೆ ಬರುತ್ತದೆ ಎಂದರೆ ಸೂರ್ಯನ ಕಿರಣ, ಧೂಳು, ಮಾಲಿನ್ಯ, ಸ್ಟ್ರೆಸ್, ಕೆಮಿಕಲ್ ಕ್ರೀಮ್ಗಳ ಬಳಕೆ ಮತ್ತು ನಮ್ಮ ದಿನನಿತ್ಯದ ಆಹಾರದ ಪದ್ಧತಿ. ಇದರಿಂದ ಈ ಚರ್ಮ ಸಮಸ್ಯೆಗಳು ಬರುತ್ತದೆ. ಇದರಿಂದ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ನ್ಯೂಟ್ರಿಷನ್ ಬೇಕು. ಇಂದು ನಾವು ಹೇಳೋದು ಮಾರ್ಕೆಟ್ ಕ್ರೀಮ್ಗಳಿಗಿಂತಲೂ ಸೂಪರ್ ರಿಸಲ್ಟ್ ಕೊಡುವ ಮನೆ ಮತ್ತು ಫೇಸ್ ಕ್ರೀಮ್ ಇದಾಗಿದೆ. ಈ ಕ್ರೀಮ್ ನಿಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಶನ್ ಮುಂತಾದ ಯಾವುದೇ ರೀತಿಯ ಚರ್ಮ ಸಮಸ್ಯೆಗೆ ಬೆಸ್ಟ್ ಕ್ರೀಮ್ ಇದಾಗಿದೆ. ಹಾಗೂ ಈ ಕ್ರೀಮ್ ನಿಮ್ಮ ಮುಖದ ಹೊಳಪನ್ನು ಹೆಚ್ಚಿಸಿ ನಿಮ್ಮ ಸ್ಕಿನ್ ಗೆ ಗ್ಲೋ ಕೊಡುತ್ತೆ. ನೀವೇನಾದರೂ ಈ ಕ್ರೀಮ್ ಅನ್ನು ಪ್ರತಿನಿತ್ಯ ಯೂಸ್ ಮಾಡುತ್ತಾ ಬಂದ್ರಿ ಅಂದ್ರೆ ಬರೀ 15 ಡೇಸ್ ಅಲ್ಲೇ ನಿಮ್ಮ ಸ್ಕಿನ್ ಮೇಲೆ ಆಗೋ ಬದಲಾವಣೆಗಳನ್ನ ನೀವು ನೋಡಬಹುದು. ಇದು ನಿಮ್ಮ ಸ್ಕಿನ್ ಗೆ ನ್ಯಾಚುರಲ್ ಗ್ಲೋ ಕೊಟ್ಟು ಪಿಗ್ಮೆಂಟೇಶನ್ ಅನ್ನು ಕಡಿಮೆ ಮಾಡಿ ಪಿಂಪಲ್ ಮಾರ್ಕ್, ಡಾರ್ಕ್ ಸರ್ಕಲ್ ಮತ್ತು ಕಪ್ಪು ಕಲೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ನಿಮ್ಮ ಸ್ಕಿನ್ ಅನ್ನು ಸಾಫ್ಟ್ ಅಂಡ್ ಕ್ಲಿಯರ್ ಕೂಡ ಮಾಡುತ್ತದೆ. ಈ ಕ್ರೀಮ್ ಯಾವುದು ಅಂತ ತಿಳಿದುಕೊಳ್ಳಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಬನ್ನಿ ಹಾಗಾದ್ರೆ ಈ ಕ್ರೀಮ್ ತಯಾರು ಮಾಡೋದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಬೀಟ್ರೂಟ್ ಅನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಈ ಪೇಸ್ಟ್ ಅನ್ನು ಜ್ಯೂಸ್ ಫಿಲ್ಟರ್ ಮಾಡಿ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಈ ಬೀಟ್ರೂಟ್ ನಮ್ಮ ಸ್ಕಿನ್ ಗೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಮತ್ತು ಸ್ಕಿನ್ ಸೆಲ್ ಅನ್ನು ರಿಪೇರಿ ಮಾಡುತ್ತದೆ ಹಾಗೂ ನಮ್ಮ ಸ್ಕಿನ್ ಗೆ ನ್ಯಾಚುರಲ್ ಆಗಿ ಪಿಂಕ್ ಗ್ಲೋ ಕೊಡುತ್ತದೆ ಮತ್ತು ಕಪ್ಪು ಕಲೆಗಳನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ಈ ಬೀಟ್ರೂಟ್ ಅಂದ್ರೆ ನಮ್ ಸ್ಕಿನ್ ಗೆ ಒಂಥರ ಬ್ಲಡ್ ಬೂಸ್ಟರ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಆಲೋವೆರಾ ಜೆಲ್. ಈ ಆಲೋವೆರಾ ಜೆಲ್ ಅನ್ನು ಒಂದು ಅರ್ಧ ಟೀ ಸ್ಪೂನ್ ಒಂದು ಬೌಲ್ ಗೆ ಹಾಕಿಕೊಳ್ಳಿ. ಆಲೋವೆರಾ ಜೆಲ್ ನ ಉಪಯೋಗ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ನಮ್ಮ ಚರ್ಮವನ್ನು ತಂಪು ಮಾಡುತ್ತದೆ ಹಾಗೂ ಮೊಡವೆಯನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ ಗೆ ಹೈಡ್ರೇಷನ್ ಅನ್ನು ಕೂಡ ಕೊಡುತ್ತದೆ. ಈ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ ಮೇಲೆ ಇರುವ ಪಿಗ್ಮೆಂಟೇಶನ್ ಅನ್ನು ಕಡಿಮೆ ಮಾಡಿ ಮುಂದೆ ಬರುವ ಪಿಗ್ಮೆಂಟೇಶನ್ ಅನ್ನು ಬಾರದಂತೆ ಕಂಟ್ರೋಲ್ ಮಾಡುತ್ತದೆ. ನೆಕ್ಸ್ಟ್ ಈ ಆಲೋವೆರಾ ಜೆಲ್ ಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ ಅನ್ನು ಆಡ್ ಮಾಡಿ. ಈ ವಿಟಮಿನ್ ಇ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ ನ ಲಾಭ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದು ನಮ್ಮ ಸ್ಕಿನ್ ಮೇಲೆ ಆಗಿರುವ ಡ್ಯಾಮೇಜ್ ಅನ್ನು ರಿಪೇರಿ ಮಾಡುತ್ತದೆ ಮತ್ತು ರಿಂಕಲ್ಸ್ ಅನ್ನು ಕಡಿಮೆ ಮಾಡುತ್ತದೆ ಹಾಗೂ ಸ್ಕಿನ್ ಅನ್ನು ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಮಾಡುತ್ತದೆ. ಈ ವಿಟಮಿನ್ ಇ ಅಂದ್ರೆ ಒಂಥರ ನಮ್ಮ ಸ್ಕಿನ್ ಗೆ ಫುಡ್ ಇದ್ದಾಗೆ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬಾದಾಮ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ. ನಮ್ಮ ಸ್ಕಿನ್ ಗೆ ಬಾದಾಮ್ ಆಯಿಲ್ ತುಂಬಾ ಒಳ್ಳೆಯದು. ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಇದು ಸ್ಕಿನ್ ಗೆ ನ್ಯಾಚುರಲ್ ಗ್ಲೋ ಕೊಡುತ್ತದೆ. ಡಲ್ ಸ್ಕಿನ್ ಅನ್ನು ತೆಗೆದು ಹಾಕಿ ನಮ್ಮ ಸ್ಕಿನ್ ಗೆ ನ್ಯಾಚುರಲ್ ಗ್ಲೋ ಕೊಡುತ್ತದೆ ಮತ್ತು ಡ್ರೈ ಸ್ಕಿನ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಸನ್ ಡ್ಯಾಮೇಜ್ ಅನ್ನು ರಿಪೇರಿ ಮಾಡುತ್ತದೆ. ಈ ಬಾದಾಮ್ ಆಯಿಲ್ ನಮ್ಮ ಸ್ಕಿನ್ ಗೆ ಗ್ಲೋ ಕೊಡೋ ಒಂದು ಬೆಸ್ಟ್ ಆಯಿಲ್ ಅಂತಾನೆ ಹೇಳ್ಬಹುದು. ನಂತರ ಇದಕ್ಕೆ ಮೊದಲೇ ತಯಾರು ಮಾಡಿ ಇಟ್ಕೊಂಡಿರುವ 1 ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಅನ್ನು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಒಂದು ದಿನ ಬಳಸಲು ಸಲುವಾಗಿ ಈ ಕ್ರೀಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಮ್ಮಿ ಹಾಕುತ್ತಾ ಇದ್ದೀನಿ. ನಿಮಗೇನಾದರೂ ಒಂದು ವಾರಕ್ಕೆ ಆಗುವಷ್ಟು ಕ್ರೀಮ್ ಬೇಕು ಅಂದ್ರೆ ಇಂಗ್ರೀಡಿಯೆಂಟ್ಸ್ ನ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ. ಒಂದು ವಾರಕ್ಕೆ ಅಂದ್ರೆ 2 ಟೀ ಸ್ಪೂನ್ ಬೀಟ್ರೂಟ್ ಜ್ಯೂಸ್ ಗೆ 2 ಟೀ ಸ್ಪೂನ್ ಆಲೋವೆರಾ ಜೆಲ್, 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಗೂ 1 ಟೀ ಸ್ಪೂನ್ ಬಾದಾಮ್ ಆಯಿಲ್. ನೀವು ಈ ಕ್ರೀಮ್ ಅನ್ನು ಪ್ರತಿನಿತ್ಯ ನಿಮ್ಮ ಫೇಸ್ ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖ ಗ್ಲೋ ಬರುತ್ತೆ, ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ ಹಾಗೂ ಪಿಗ್ಮೆಂಟೇಶನ್ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಈ ಕ್ರೀಮ್ ಅನ್ನು ಡ್ರೈ ಹಾಗೂ ನಾರ್ಮಲ್ ಸ್ಕಿನ್ ಇರುವವರು ಮಾತ್ರ ಯೂಸ್ ಮಾಡಬೇಕು. ನಿಮಗೇನಾದರೂ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ದು ಮೊದಲ ಬಾರಿ ಬಳಕೆ ಮಾಡುತ್ತಿದ್ದರೆ ಮೊದಲು ನಿಮ್ಮ ಕೈ ಮೇಲೆ ಈ ಕ್ರೀಮ್ ಅನ್ನು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ. ನಂತರವೇ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ.
ಇನ್ನು ಈ ಕ್ರೀಮ್ ಅನ್ನು ನಾವು ಯಾವ ಟೈಮ್ ಅಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಮಾರ್ನಿಂಗ್ ಟೈಮ್ ಅಂತೂ ಯೂಸ್ ಮಾಡೋ ಹಾಗೆ ಇಲ್ಲ. ರಾತ್ರಿ ಮಲಗುವ ಮುನ್ನ ಮಾತ್ರವೇ ಹಚ್ಚಿಕೊಂಡು ಮಲಗಬೇಕು. ನಂತರ ಬೆಳಗ್ಗೆ ಎದ್ದು ಬೆಚ್ಚಗಿನ ಬಿಸಿ ನೀರಿನಿಂದ ಫೇಸ್ ವಾಶ್ ಮಾಡಬೇಕು. ಈ ಕ್ರೀಮ್ ಯೂಸ್ ಮಾಡಿದ ಬರೀ 7 ದಿನಗಳಲ್ಲಿ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತದೆ ಮತ್ತು 15 ದಿನಗಳಲ್ಲಿ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಸಿಗುತ್ತದೆ ಹಾಗೂ 30 ದಿನಗಳಲ್ಲಿ ಕಪ್ಪು ಮಚ್ಚೆ ಮೊಡವೆ ಕಲೆಗಳು ಸಂಪೂರ್ಣವಾಗಿ ಮಾಯವಾಗುತ್ತದೆ. ಇದರ ಜೊತೆಗೆ ನೀವು ಪ್ರತಿನಿತ್ಯ ಕೆಲವು ಟಿಪ್ಸ್ ಗಳನ್ನು ಕೂಡ ಫಾಲೋ ಮಾಡಬೇಕು. ಈ ಟಿಪ್ಸ್ ಗಳನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತದೆ. ಆ ಟಿಪ್ಸ್ ಗಳು ಯಾವುವೆಂದರೆ, ಪ್ರತಿನಿತ್ಯ ನೀವು ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನು ಕುಡಿಯಬೇಕು. ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರನ್ನು ಕುಡಿಯಬೇಕು ಅಥವಾ 1 ಲೋಟ ಬಿಸಿ ನೀರಿಗೆ ಅರ್ಧ ಬೌಲ್ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಕುಡಿಯಬೇಕು. ಇದರಿಂದ ನಮ್ಮ ದೇಹದಲ್ಲಿರುವ ವಿಷ ಪದಾರ್ಥಗಳು ಹೊರಹೋಗಲು ಸಹಾಯವಾಗುತ್ತದೆ ಹಾಗೂ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆಯುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ರಕ್ತ ಶುದ್ಧವಾಗುತ್ತದೆ. ಈ ಬಿಸಿ ನೀರು ನಮ್ಮ ದೇಹವನ್ನು ಹೈಡ್ರೇಟ್ ಕೂಡ ಮಾಡುತ್ತದೆ. ನೆಕ್ಸ್ಟ್, ನಿಮ್ಮ ಆಹಾರ ಪದ್ಧತಿಯಲ್ಲಿ ಹಸಿರು ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳನ್ನು ಅಳವಡಿಸಿಕೊಳ್ಳಬೇಕು. ತರಕಾರಿಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ಸ್ಕಿನ್ ಮೇಲೆ ಕಾಣಿಸುವ ಒಳ್ಳೆಯ ಬದಲಾವಣೆಗಳು ತುಂಬಾ ಇದೆ. ಇದು ನೈಸರ್ಗಿಕವಾಗಿ ಗ್ಲೋ ಕೊಡುತ್ತದೆ. ತರಕಾರಿಗಳಲ್ಲಿರುವ ವಿಟಮಿನ್ ಎ, ಸಿ, ಈ ಸ್ಕಿನ್ಗೆ ಒಳಗಿಂದಲೇ ಗ್ಲೋ ಕೊಡುತ್ತದೆ. ಈ ಹಸಿರು ತರಕಾರಿಗಳು ರಕ್ತವನ್ನು ಶುದ್ಧಪಡಿಸಿ ಮೊಡವೆ, ಕಪ್ಪು ಕಲೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೌತೆಕಾಯಿ, ತೊಗರಿ ಬೇಳೆ, ಸೊಪ್ಪು, ಕ್ಯಾಬೇಜ್ ಇವು ದೇಹದ ನೀರಿನ ಮಟ್ಟ ಉಳಿಸಿ ಒಣ ಚರ್ಮದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತವೆ. ಟೊಮೆಟೊ, ಕ್ಯಾರೆಟ್ ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಸ್ಕಿನ್ ಮೇಲೆ ಮೂಡುವ ರೇಖೆಗಳನ್ನು ತಡೆಯುತ್ತದೆ. ಬೀಟ್ರೂಟ್, ಪಾಲಕ್ ಸೊಪ್ಪು ರಕ್ತ ಸಂಚಲನ ಹೆಚ್ಚಿಸಿ ಸ್ಕಿನ್ಗೆ ಒಳ್ಳೆಯ ಬಣ್ಣವನ್ನು ತರುತ್ತದೆ. ಇನ್ನು ವಿಟಮಿನ್, ಮಿನರಲ್ಸ್ ಇರುವ ತರಕಾರಿಗಳು ನಮ್ಮ ಸ್ಕಿನ್ಗೆ ಫ್ರೆಶ್ ಲುಕ್ ಅನ್ನು ಕೊಡುತ್ತದೆ. ಇನ್ನು ನಮ್ಮ ಸ್ಕಿನ್ಗೆ ಒಳ್ಳೆಯ ತರಕಾರಿಗಳು ಯಾವುವೆಂದರೆ ಬೀಟ್ರೂಟ್, ಕ್ಯಾರೆಟ್, ಪಾಲಕ್ ಸೊಪ್ಪು, ಟೊಮೆಟೊ, ಸೌತೆಕಾಯಿ ಮತ್ತು ಬ್ರೋಕಲಿ. ಹಣ್ಣುಗಳ ವಿಚಾರಕ್ಕೆ ಬಂದರೆ ಆರೆಂಜ್, ಆಪಲ್, ದಾಳಿಂಬೆ ಹಾಗೂ ಬ್ಲಾಕ್ ದ್ರಾಕ್ಷಿ. ಇನ್ನು ಸೊಪ್ಪುಗಳಲ್ಲಿ ನೋಡೋದಾದ್ರೆ ಪಾಲಕ್ ಮತ್ತು ಮೆಂತೆ, ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್, ಜಂಕ್ ಫುಡ್ ಅನ್ನು ಕಡಿಮೆ ಮಾಡಿ. ಈ ಜಂಕ್ ಫುಡ್ ಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಮುಖದಲ್ಲಿ ಮೊಡವೆಗಳು ಹೆಚ್ಚಾಗುತ್ತವೆ, ನಮ್ಮ ತ್ವಚೆ ಎಣ್ಣೆಯಂತಾಗುತ್ತದೆ, ರೋಮರಂಧ್ರಗಳು ಮುಚ್ಚಿಕೊಳ್ಳುತ್ತವೆ ಮತ್ತು ಹೆಚ್ಚು ಸಕ್ಕರೆ ಇರುವ ಆಹಾರಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಚರ್ಮಕ್ಕೆ ಬೇಗ ವಯಸ್ಸಾಗುತ್ತದೆ, ಕಪ್ಪು ಕಲೆಗಳು ಮತ್ತು ರಿಂಕಲ್ಸ್ ಗಳು ಬರುತ್ತವೆ. ಇದರಿಂದ ನಮ್ಮ ಸ್ಕಿನ್ ನಲ್ಲಿರುವ ಗ್ಲೋ ಕೂಡ ಕಡಿಮೆಯಾಗುತ್ತದೆ. ಇನ್ನು ಪ್ಯಾಕೆಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಿ ನಮ್ಮ ಸ್ಕಿನ್ ಡ್ರೈ ಆಗುತ್ತದೆ. ಇದರಿಂದ ನಮ್ಮ ಸ್ಕಿನ್ ಡಲ್ ಆಗಿ ಕೂಡ ಕಾಣುತ್ತದೆ. ಹೆಚ್ಚು ಎಣ್ಣೆ ಪದಾರ್ಥ ಮತ್ತು ಕರಿದ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಮೊಡವೆಗಳು ಹೆಚ್ಚಾಗುತ್ತದೆ. ನಮ್ಮ ಸ್ಕಿನ್ ನಲ್ಲಿ ಅಲರ್ಜಿ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ ಹಾಗೂ ಪಿಗ್ಮೆಂಟೇಷನ್ ಕೂಡ ಬರುವ ಸಾಧ್ಯತೆ ತುಂಬಾ ಇರುತ್ತದೆ. ನೆಕ್ಸ್ಟ್, ಸರಿಯಾದ ನಿದ್ದೆ. ನಾವು ಪ್ರತಿನಿತ್ಯ ಸರಿಯಾಗಿ ನಿದ್ರೆ ಮಾಡದಿದ್ದರೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಗಳು ಹೆಚ್ಚಾಗುತ್ತದೆ ಹಾಗೂ ನಿದ್ರೆ ಇಲ್ಲದಿದ್ದರೆ ಸ್ಕಿನ್ಗೆ ಬೇಕಾದ ರಿಪೇರಿ ಆಗುವುದಿಲ್ಲ, ಗ್ಲೋ ಕಮ್ಮಿಯಾಗುತ್ತದೆ, ಮುಖ ಮಂಕಾಗಿ ಕಾಣುತ್ತದೆ. ನಿದ್ರೆಯ ಕೊರತೆಯಿಂದ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಮೊಡವೆ, ಪಿಂಪಲ್ಸ್ ಗಳು ಹೆಚ್ಚಾಗುತ್ತವೆ ಮತ್ತು ಇಮ್ಯುನಿಟಿ ಕಡಿಮೆಯಾಗಿ ಸ್ಕಿನ್ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಒಂದು ದಿನಕ್ಕೆ ಎಷ್ಟು ನಿದ್ರೆ ಬೇಕು ಗೊತ್ತಾ? ಎಷ್ಟು ನಿದ್ರೆ ಬೇಕು ಅಂದ್ರೆ ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆ ಗುಣಮಟ್ಟದ ನಿದ್ರೆ ಸ್ಕಿನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕ್ರೀಮ್ ಅನ್ನು ಯೂಸ್ ಮಾಡುವುದರ ಜೊತೆಗೆ ಇವಾಗ ಹೇಳಿದ್ನಲ್ಲ, ಈ ಎಲ್ಲಾ ಟಿಪ್ಸ್ ಅನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಲ್ಲಿ ಬೇಗನೆ ರಿಸಲ್ಟ್ ನೋಡ್ತೀರಾ ನೀವು. ಇವಾಗ ನೋಡಿ, ಈ ಹೋಮ್ ಮೇಡ್ ಕ್ರೀಮ್ ರೆಡಿ ಆಗಿದೆ. ಎಷ್ಟು ಸಾಫ್ಟ್ ಆಗಿ, ಎಷ್ಟು ಶೈನಿಂಗ್ ಆಗಿ ರೆಡಿ ಆಗಿದೆ. ಈ ಹೋಮ್ ಮೇಡ್ ಕ್ರೀಮ್ ನ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಸ್ಕಿನ್ ಗೆ ಅಪ್ಲೈ ಮಾಡ್ಕೊಂಡು ಮಲ್ಕೋಬೇಕು. ಇದನ್ನ ಹಚ್ಚಿದ ಮೇಲೆ ಯಾವುದೇ ರೀತಿ ಲೈಟ್ ಬೆಳಕಿಗೆ ನಿಮ್ಮ ಸ್ಕಿನ್ ಅನ್ನು ತೋರಿಸಬಾರದು, ಹಾಗೆ ಮೊಬೈಲ್ ಗಳನ್ನು ಯೂಸ್ ಮಾಡಲೇಬಾರದು. ಇದನ್ನ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನನ್ನ ಕೈ ಹೇಗಿದೆ, ಹಚ್ಚಿದ ಮೇಲೆ ಹೇಗಾಯ್ತು ನೋಡಿ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ, ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಅಂತ. ಇದನ್ನ ನೀವು ಪ್ರತಿನಿತ್ಯ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಲ್ಲಿರುವ ಎಲ್ಲಾ ಸಮಸ್ಯೆ ಬೇಗನೆ ದೂರ ಆಗುತ್ತೆ. ಇದು ನಮ್ಮ ಸ್ಕಿನ್ಗೆ ಒಳ್ಳೆ ಮಾಯಿಶ್ಚರೈಸರ್ ತರನು ವರ್ಕ್ ಆಗುತ್ತೆ. ಇದನ್ನ ನೀವು ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು 1 ವಾರಗಳ ಕಾಲ ಫ್ರಿಜ್ ನಲ್ಲಿ ಇಟ್ಟು ಯೂಸ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಮನೆಮದ್ದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.